ಎಲ್ಲಿಂದ ತರಿಸೋದು ತುಪ್ಪ ಸರ್? ನಾಟಿ ತುಪ್ಪ, ಅದು ಹಳ್ಳಿ ಕಡೆಯಿಂದನೇ ತರಿಸೋದು. ಬಿರಿಯಾನಿಗೆ ಅಂತಾನೆ ವಿಶೇಷವಾಗಿ ತರಿಸಿರ್ತಾರೆ. ಬಿರಿಯಾನಿಗೆ ಅಂತಾನೆ ತರಿಸೋದ? ಬಿರಿಯಾನಿಗೆ ಅಂತಾನೆ ವಿಶೇಷವಾಗಿ ಬಾಕ್ಸ್ ಗಟ್ಟಲೆ ತರಿಸ್ತಾರೆ ಸರ್. ಏನೋ ಖಾಲಿ ಆಗಾದ್ರೆ ನಂದಿನಿ, ಇದು ಖಾಲಿ ಆದ್ರೆ ನಂದಿನಿ. ಕಂಪ್ನಿ ಗ್ಲಾಸ್ ಆಗ್ಬಿಡುತ್ತೆ. ಕಾಲ್ ಸೂಪು ಮೊದಲನೇದಾಗಿ ಮಾರುತಿ ಮಿಲಿಟರಿ ಹೋಟೆಲ್ನಲ್ಲಿ. ಆಹಾ ಚೆನ್ನಾಗಿದೆ. ಓಕೆ ಸೂಪರ್. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಿಮ್ಗೆ ಇವತ್ತು ಒಂದೊಳ್ಳೆ ತಲೆ ಕೊಡಿಸ್ತೀನಿ, ಮೀನಿನ ತಲೆ. ಸೊ ಸಿಕ್ಕಾಪಟ್ಟೆ ಫೇಮಸ್ಸು ಮಾರುತಿ ಮಿಲಿಟರಿ ಹೋಟ್ಲ್ ಅಂತ ಕುಣಿಗಲ್ನಲ್ಲಿ. ಇಲ್ಲಿ ಬಿರಿಯಾನಿನೂ ಫೇಮಸ್ಸು, ಕಾಲ್ ಸೂಪ್ ಫೇಮಸ್ಸು, ಮತ್ತೆ ಇನ್ನು ಮೀನಿನ ತಲೆ ಸಿಗುತ್ತೆ. ಹೆಚ್ಚು ಕಮ್ಮಿ 1.5 kg 2 kg ತಲೆ ಇರುತ್ತಂತೆ ಬಾಸ್. ದೊಡ್ಡ ತಲೆ ಸಿಗುತ್ತೆ. ಟ್ರೈ ಮಾಡಬೇಕು ಅಂತ ಬಂದಿದ್ದೀನಿ. ಬೆಂಗಳೂರಿಂದ ಕುಣಿಗಲ್ವರೆಗೂ ಮೀನಿನ ತಲೆ ಟ್ರೈ ಮಾಡಬೇಕು ಅಂತಲೇ ಬಂದಿದ್ದೀನಿ. ಸಖತ್ತಾಗಿರುತ್ತಂತೆ, ಟ್ರೈ ಮಾಡಬೇಕು ಅಂತ ಅವಾಗಿಂದ ಬಲೇ ಆಸೆ ಆಗ್ತಾ ಇದೆ. ನೀವು ಕುಣಿಗಲ್ಗೆ ಬಂದು ಮಾರುತಿ ಮಿಲಿಟರಿ ಹೋಟ್ಲ್ ಅಂತ ಯಾರನ್ನು ಕೇಳಿದ್ರು ಹೇಳ್ತಾರೆ, ಅಥವಾ ಗೂಗಲ್ ಮ್ಯಾಪ್ ಲಿಂಕ್ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಂದೊಳ್ಳೆ ಬಿರಿಯಾನಿನೂ ಕೊಡಿಸ್ತೀನಿ. ಬಿರಿಯಾನಿಗೆ ನಾಟಿ ತುಪ್ಪ ಹಾಕಿ ಮಾಡ್ತಾರೆ. ಬೆಂಗಳೂರಲ್ಲೆಲ್ಲ ಮಾಮೂಲಿ ನಂದಿನಿ ತುಪ್ಪ ಅದೆಲ್ಲ ಹಾಕ್ತಾರೆ, ಬಟ್ ಇಲ್ಲಿ ನಾಟಿ ತುಪ್ಪ ಬಳಸಿ ಬಿರಿಯಾನಿ ಮಾಡ್ತಾರಂತೆ. ಸಕ್ಕತ್ತಾಗಿರುತ್ತಂತೆ, ಟ್ರೈ ಮಾಡೋಣ. ಇದು ನಾಟಿ ಮಟನ್ ಸರ್, ಇಲ್ಲಿದೆ ನಮ್ದೇ ಕಟ್ ಮಾಡಿ ಹಾಕ್ತಾರೆ ಬಿರಿಯಾನಿಗೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಕೃಷ್ಣಪ್ಪ ಅವರು. ಸರ್ ಹೋಟೆಲ್ ಹೆಸರು ಏನಿದೆ ಮತ್ತೆ ಏನೇನೆಲ್ಲ ಸಿಗುತ್ತೆ? ಈ ಮಾರುತಿ ಮಿಲಿಟರಿ ಹೋಟ್ಲು ಅಂತ, ಇದು ಹಳೆಯದು ನಮ್ಮ ಅಣ್ಣವ್ರು ಮಾಡಿದಂಥ ಹೋಟ್ಲ್. ಇದು ಅಣ್ಣವ್ರು ಶುರು ಮಾಡಿದ್ದು? ಅಣ್ಣವ್ರು ಶುರು ಮಾಡಿದ್ದು. ಓಕೆ. ಯಾವಾಗ ಶುರುವಾಗಿದೆ ಸರ್? ಅಲ್ಲೇ ಒಂದು 35 ವರ್ಷ ಸರ್. 35 ವರ್ಷ ಆಯಿತು. ಓಕೆ ಸೂಪರ್ ಸರ್. ಸರ್ ಏನೇನೆಲ್ಲ ಸಿಗುತ್ತೆ ಇಲ್ಲಿ? ನಮ್ಮಲ್ಲಿ ಸ್ಪೆಷಲ್ ಅಂದರೆ ಮಟನ್ ಬಿರಿಯಾನಿ, ನಾಟಿ ಕೋಳಿ ಬಿರಿಯಾನಿ, ಮೀನಲ್ಲಿ ಮೀನ್ ತಲೆ ಫೇಮಸ್. ಇಲ್ಲಿ ಮೀನ್ ತಲೆ ಫೇಮಸ್. ಮೀನ್ ತಲೆ ಒಂದು ಮೀನ್ ತಲೆ 2.5 kg 3 kg ಅಲ್ಲಿವರೆಗೂ ಇರ್ತವೆ. ಒಂದೊಂದು ಮೀನು 35 kg 45 kg 45 ಗಂಟೆ ಬರ್ತವೆ ಒಂದೊಂದು ಮೀನು. ಇಲ್ಲೇ ದೊಡ್ಡಕೆರೆ. ಎಲ್ಲಿಂದ ತರಿಸೋದು ನೀವು? ಮರ್ಕನಹಳ್ಳಿ ಡ್ಯಾಮು, ಮಂಗಳ, ಇಲ್ಲಿ ದೊಡ್ಡಕೆರೆ, ಅಲ್ಲಿಂದ ಲಕ್ಕೋಳಿ ಡ್ಯಾಮಿಂದ ಬರ್ತವೆ ನಮಗೆ. ಓಕೆ. ಲಕ್ಕೋಳಿಂದ. ಓಕೆ. ಜಾಸ್ತಿ ಇಲ್ಲಿ ಏಡಿಕಾಯಿ, ನಾಟಿ ಮೀನು, ಅವಬತ್ತಿ, ಚೋಳಿ ಮೀನು, ಎಲ್ಲ ಥರದ ಮೀನು. ಎಲೆ ಮೀನು ಫೇಮಸ್ ಇಲ್ಲಿ, ಬಳೆ ಎಲೆ ಮೀನು. ಓಕೆ. ಮಟನ್ ಸುಕ್ಕ, ಮಟನ್ ಕುರ್ಮಾ, ತಲೆ ಮಾಂಸ, ಬೋಟಿ, ಕೈಮಾ. ಓಕೆ. ಈಗ ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಮಟನ್ ಬಿರಿಯಾನಿ ಇದು. ಓಕೆ. ಓಕೆ. ಬಿರಿಯಾನಿ ಅಂತ ಬಂದ್ರೆ ಮಟನ್ ಬಿರಿಯಾನಿ ಮಾತ್ರನಾ? ಮಟನ್ ಬಿರಿಯಾನಿ, ನಾಟಿ ಕೋಳಿ ಬಿರಿಯಾನಿ, 3 ಥರ ಬಿರಿಯಾನಿ ಸಿಗುತ್ತಂತ. 3 ಥರ ಬಿರಿಯಾನಿ ಅಂದ್ರೆ ಯಾವ್ದಾದ್ರು ಸರ್? ಮಟನ್ ಬಿರಿಯಾನಿ, ನಾಟಿ ಕೋಳಿ ಬಿರಿಯಾನಿ, ತಿರ್ಗಾ ಮಾಮೂಲಿ ಚಿಕನ್ ಬಿರಿಯಾನಿ. ಓಕೆ ಸೂಪರ್ ಸರ್. ಯಾವುದು ಸರ್ ಸಿಕ್ಕಾಪಟ್ಟೆ ಫೇಮಸ್, ಜನ ತುಂಬಾ ಇಷ್ಟಪಡ್ತಾರೆ ಅನ್ನೋದು? ಜನ ಫಿಶ್ ಮಸಾಲ ಜಾಸ್ತಿ ಇಷ್ಟಪಡ್ತಾರೆ ಇಲ್ಲಿ. ಫಿಶ್ ಮಸಾಲ, ಬಾಳೆ ಎಲೆ ಮೀನು, ಮಟನ್ ಸುಕ್ಕ, ಕಾಲ್ ಸೂಪು, ಏಡಿಕಾಯಿ ಜಾಸ್ತಿ ಇಷ್ಟಪಡ್ತಾರೆ. ಏಡಿಕಾಯಿ ಜಾಸ್ತಿ? ಕಲ್ಲೇಡಿ ಮಾಡ್ತೀವಿ ಇಲ್ಲಿ. ಮಟನ್ ಎಲ್ಲಿಂದ ತರಿಸ್ತೀರಾ ಸರ್? ಮಟನ್ ಎಲ್ಲ ಇಲ್ಲೇ ನಾಟಿ ಮರಿ ಇಲ್ಲೇ ಲೋಕಲ್ಲು. ಓಕೆ. ನಾವೇ ಕಟ್ ಮಾಡಿಸ್ತೀವಿ. ನಮ್ಗೆ ಎಷ್ಟು ಬೇಕಷ್ಟ. ಬಿರಿಯಾನಿಗೆ ಬೇರೆ, ಕುರ್ಮಾ ಬೇರೆ, ಚಾಪ್ಸ್ ಬೇರೆ, ಸುಕ್ಕ ಬೇರೆ. ಲಾಕ್ಡೌನ್ ಅಲ್ಲ. ಓಕೆ ಸೂಪರ್ ಸರ್. ಮತ್ತೇನ ಸೌದೆ ಒಲೆ ಅಲ್ವಾ ಸರ್? ಎಲ್ಲ ಸೌದೆ ಒಲೆನೇ. ಓಕೆ. ಅವಾಗಿಂದ ಸೌದೆ ಒಲೆನಾ? ನಾವು ಹೋಟ್ಲು ಸ್ಟಾರ್ಟ್ ಮಾಡಿದಾಗಿಂದ ಸೌದೆ ಒಲೆನೇ. ಸರ್ ಟೈಮಿಂಗ್ಸ್ ಏನಿದೆ ಹೋಟೆಲ್ದು? ಟೈಮಿಂಗ್ಸು ಬೆಳಿಗ್ಗೆ ಕಾಲ್ ಸೂಪು ಇವೆಲ್ಲ 8:30ಗೆಲ್ಲ ರೆಡಿ ಆಗುತ್ತೆ. 8:30ಇಂದ ರಾತ್ರಿ 10:30 11 ಗಂಟೆ ಆಗುತ್ತೆ. 10:30 11 ಗಂಟೆ. ಓಕೆ ಸರ್. ಇದು ಯಾವ ಊರು ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಅದು ಊರ ಹೆಸರು ಫಸ್ಟ್ ಹೇಳ್ಬಿಡಿ. ಕುಣಿಗಲ್ಲು BM ರಸ್ತೆ, ಕೋರ್ಟ್ ಮುಂಭಾಗ, ಕೋರ್ಟ್ ಆಪೋಸಿಟ್ ನಮ್ಮ ಹೋಟ್ಲು. KSRT ಬಸ್ ಸ್ಟ್ಯಾಂಡು, ಕೋರ್ಟು 2 ಎದುರುಗಡೆ. ಯಾವುದು ನಿಯರ್ ಬೈ? ಕೋರ್ಟ್
ನಿಯರ್ ಬೈ. ಹಾಂ ಹಾಂ ಓಕೆ ಸರಿ ಅಣ್ಣ ಥ್ಯಾಂಕ್ ಯು ಸೊ ಮಚ್. ನಮ್ಮ ಬನ್ನಿ ಭಟ್ರೆ, ಭಟ್ರ ನಮಗೆ ಬರೀ ಭಟ್ರೆ, ಬನ್ನಿ ಭಟ್ರೆ. ಇವರು ನಮ್ಮ ಭಟ್ರು ಕೂಡ ನಾವು ಮೊದ್ಲಿಂದ ಅವರೇ ಇವರು ಅಲ್ಲ, ಒಂದು 30 ವರ್ಷದಿಂದ ಕೆಲಸ ಮಾಡ್ತಾರೆ. ಇವ್ರ ಅಣ್ಣಾರು ಒಂದು ಸಣ್ಣದಾಗಿ ಅಣ್ಣ ಹಂಗೆ ಒಂಚೂರು ಹಿಂದೆ ಇಲ್ಲ ನಾನು ಹಿಂದೆ ಹೋಗಕ್ ಜಾಗ ಇಲ್ಲ ಇಲ್ಲಿ. ಇವ್ರ ಅಣ್ಣಾರು ಸಣ್ಣದಾಗಿ ತುಂಬಾ ಚೆನ್ನಾಗಿ ಬೋಟಿ, ಕೈಮಾ, ಲಿವರ್ ಫ್ರೈ ಹೀಗೆಲ್ಲ ಮಾಡ್ತಾ ಇದ್ರು. ಮೀನು ಅಂತ ಬಹಳ ಫೇಮಸ್ ಆಗಿ ಮಾಡ್ತಾ ಇದ್ರು. ಹಂಗಾಗಿ ಅವರು ಸ್ವಲ್ಪ ಏನೋ ಹುಷಾರಿಲ್ಲ ಜೀವನದ ಆದ್ಮೇಲೆ ಇವರು ಅದನ್ನ ಕೈ ಬಿಡಬಾರ್ದು ಅಂದ್ಬಿಟ್ಟು ಬಹಳ ವರ್ಷಗಳಿಂದ ಕಾಪಾಡ್ಕೊಂಡ್ ಬಂದಿದ್ದಾರೆ. ಓಕೆ ಥ್ಯಾಂಕ್ ಯು ಸರ್. ಎಲ್ಲಿಂದ ತರಿಸೋದು ತುಪ್ಪ ಸರ್? ನಾಟಿ ತುಪ್ಪ, ಅದು ಹಳ್ಳಿ ಕಡೆಯಿಂದನೇ ತರಿಸೋದು. ಬಿರಿಯಾನಿಗೆ ಅಂತಾನೆ ವಿಶೇಷವಾಗಿ ತರಿಸಿರ್ತಾರೆ. ಬಿರಿಯಾನಿಗೆ ಅಂತಾನೆ ತರಿಸೋದಾ? ಬಿರಿಯಾನಿಗೆ ಅಂತಾನೆ ವಿಶೇಷವಾಗಿ ಬಾಕ್ಸ್ ಗಟ್ಟಲೆ ತರಿಸ್ತಾರೆ ಸರ್. ಏನೋ ಖಾಲಿ ಆಗಾದ್ರೆ ನಂದಿನಿ, ಇದು ಖಾಲಿ ಆದ್ರೆ ನಂದಿನಿ. ಬಳೆ ಎಲ್ಲ ಮುಚ್ಬಿಟ್ಟು ಹಾಗೆ ಇಟ್ಬಿಡ್ತೀರಾ? ಎಷ್ಟೊತ್ತು ಬಿಟ್ಬಿಡ್ತೀರಾ? 1 hour. 1 ಅವರಾ? ಜೈ ಮಾರುತಿ. ಟೇಬಲ್ ಹೇಳ್ಕೊಳಕ್ಕಾಗಲ್ಲ. ಮಾರುತಿ ಮಿಲ್ಟ್ರಿ ಹೋಟ್ಲ್ ಕುಣಿಗಲಲ್ಲಿ ಒಂದಷ್ಟು ಐಟಮ್ ತರಿಸಿದ್ದೀನಿ. ಏನೇನು ತರಿಸಿದ್ದೀನಿ ಅಂತ ಅಂದರೆ, ಸೊ ಬಿರಿಯಾನಿ ಇದೆ, ಮಟನ್ ಬಿರಿಯಾನಿ, ಮೀನಿನ ತಲೆ ನೋಡುಗುರುವೆ ಹೆಂಗೈತೆ, ಎಷ್ಟು ದೊಡ್ಡ ಮೀನಿನ ತಲೆ. ದೊಡ್ಡದಾ ಇದು? ಇವ್ನು ಚಿಕ್ಕದಾಗ ಹಾಕ್ಸ್ಕೊಂಬಂದಂಗನೆ ದೊಡ್ಡದಾ? ಚಿಕ್ಕದಾಗ ಕೊಟ್ರಾ? ಮೀನಿನ ತಲೆ ಇದೆ, ಬಾಳೆ ಎಲೆ ಫಿಶ್ ತವಾ ಫ್ರೈ ಇದೆ, ನಾಟಿ ಕೋಳಿ ಚಾಪ್ಸ್ ಇದೆ. ನಾಟಿ ಕೋಳಿ ಚಾಪ್ಸು, ಅದರಲ್ಲೂ ಲೆಗ್ ಪೀಸ್ ಕೊಟ್ಟವ್ರೆ. ಸೊ ಲೆಗ್ ಪೀಸ್ ಉಂಟು, ಹಾಗೂ ಲೆಗ್ ಸೂಪ್, ಕಾಲಿದೆ, ಸೂಪ್ ಇದೆ, ಹಾಗೂ ಮಟನ್ ಸಾರು, ಮಟನ್ ಪೀಸ್ ಇದೆ, ಮುದ್ದೆ. ಆಹಾ, ಮುದ್ದೆ ಅಂತೂ ಬೊಂಬಡ ಕಾಣಿಸ್ತಾ ಇದೆ, ಮೆತ್ತಗೈತೆ ಮುದ್ದೆ. ಸೊ ಒಂದು ಕಡೆಯಿಂದ ಶುರು ಮಾಡೋಣ. ಚಲ್ದೇ ಹೋಯ್ತಲ್ಲ ಗುರು, ಛೇ ಕಂಪ್ನಿಗೆ ಲಾಸ್ ಆಗ್ಬಿಡುತ್ತೆ. ಕಾಲ್ ಸೂಪು ಮೊದಲನೇದಾಗಿ ಮಾರುತಿ ಮಿಲ್ಟ್ರಿ ಹೋಟೆಲ್ನಲ್ಲಿ. ಆಹಾ ಚೆನ್ನಾಗಿದೆ. ಕೊತ್ತಂಬರಿ ಸೊಪ್ಪು, ಮೆಣಸು ಎಲ್ಲ ಜಾಸ್ತಿ ಬಳಸಿರ್ತಾರೆ. ಆ ಮೆಣಸಿನ ಖಾರ ನೀಟಾಗಿ ಸಿಗುತ್ತೆ. ಸೂಪರ್ ಚೆನ್ನಾಗಿದೆ. ಕಾಲು ಚೆನ್ನಾಗಿ ಬಂದೈತೆ. ಇಲ್ಲಿ ಬಂದಾಗ ತುಂಬ ಜನ ಕಾಲು ಸೂಪ್ ತೋತಾ ಇದ್ರು, ನಾನು ಹಂಗಾಗಿ ತರಿಸ್ದೆ. ತುಂಬಾ ಚೆನ್ನಾಗಿದೆ, ಸೂಪರ್. ಇನ್ನು ನಾಟಿ ಕೋಳಿ ಚಾಪ್ಸಲ್ಲಿ ಲೆಗ್ ಪೀಸು, ಮಸಾಲೆ ಚೆನ್ನಾಗಿದೆ. ಹಸಿರು ಮಸಾಲೆ ಕೊಟ್ಟಿರ್ತಾರೆ. ಪಕ್ಕ ಹಳ್ಳಿಗಳ ಕಡೆ ಮಾಡ್ತಾರಲ್ಲ ಸೇಮ್ ಸ್ಟೈಲು, ಚೆನ್ನಾಗಿದೆ. ಮಸಾಲೆನೂ ಅಷ್ಟೇ ಸ್ವಲ್ಪ ತರಿ ಇರುತ್ತೆ, ಸೊ ಇಷ್ಟ ಆಗುತ್ತೆ. ಮಸಾಲೆ ಸ್ವಲ್ಪ ತರಿ ಇರಬೇಕು, ಅವಾಗಲೇ ಮಜಾ. ಇನ್ನು ಮಟನ್ ಸಾರು ಹಾಗೂ ಪೀಸು, ಏನು ಗುರು ಕೆಂಪು ಈ ರೇಂಜ್ಗೆ ಐತೆ. ಒಳ್ಳೆ ಖಾರ ಬರ್ಬೋದು. ಆಲ್ಮೋಸ್ಟ್ ಎಲ್ಲ ಖಾರನೇ ಹಾಕೊಂಡು ಕೊಡ್ದೈತೆ, ಅದರಲ್ಲಿ ಈ ಖಾರನೂ ಸೇರುತ್ತೆ. ಮಟನ್ ಪೀಸು ಸಾರಿನ ಜೊತೆ ಚೆನ್ನಾಗಿದೆ. ಧನಿಯಾ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ, ಧನಿಯಾ ಟೇಸ್ಟೇ ಸ್ವಲ್ಪ ಜಾಸ್ತಿ ಕೊಡ್ತಾರಂಥದ್ದು. ಚೆನ್ನಾಗಿದೆ, ಕೆಂಪು ಖಾರದ ಜೊತೆಗೆ ಸೂಪರ್. ಇನ್ನು ಮುದ್ದೆನ ಚೆನ್ನಾಗಿ ಉಳ್ಳಾಡಿಸಿ ಎತ್ತಬೇಕು. ಸೇರುವ ಸ್ವಲ್ಪ ಆ ಥಿಕ್ನೆಸ್ ಇದ್ರೇ ಚಂದ. ಕಾಯಲ್ಲಿ ಹಾಕಿ ಚೆನ್ನಾಗಿ ಮಾಡೋರೆ. ಆಹಾ
ಸೂಪರ್. ಇದನ್ನ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಡೋಣ. ಈಗ ಮೀನಿನ ಕಡೆ ಗಮನ ಕೊಡುವ. 2 ಮೀನಿನ ಐಟಮ್ ಇದೆ. ಸೊ ಮೀನ್ ತಲೆ, ಸೊ ಅಪ್ಪ ಮುಟ್ಟಿದ್ರೆ ಬಿಟ್ಟೋಗುತ್ತೆ. ಓಹೋ ಗುರುವೇ, ಸೂಪರ್. ಮೀನುಳಿ ಅದರ ಜೊತೆಗೆ ಸೇರಿಸಿ ತಿನ್ನುವ. ಅದ ಇದು ಎತ್ತಿದ್ರೆ ಬಿಟ್ಟೋಗುತ್ತೆ, ಹಂಗಾಗಿ ನಾನು ಹಂಗೆ ತೋರಿಸ್ದೆ. ಆಹಾ, ಮೀನ್ ತಲೆಗೆ ಹುಡ್ಕೊಂಡ್ಬರ್ತಾರೆ ಜನ ಇಲ್ಲಿ. ಸೊ ದೊಡ್ಡ ಮೀನಿನ ತಲೆ ಸಿಗುತ್ತೆ, ಅಷ್ಟು ದೊಡ್ಡದು ಎಲ್ಲಿ ತಿನ್ನೋಕ್ಕಾಗತ್ತೆ. ಹಂಗಾಗಿ ನಾನು ಅದು ಅಷ್ಟು ದೊಡ್ಡದು ತರಿಸ್ಲಿಲ್ಲ, ಚಿಕ್ಕದೇ ತರಿಸ್ದೆ. ಚೆನ್ನಾಗೈತೆ. ಆ ಹುಳಿ ಜೊತೆಗೆ ಮುದ್ದೆನೂ ಚೆನ್ನಾಗಿರುತ್ತೆ. ನೀವು ಮುದ್ದೆನೂ ಟ್ರೈ ಮಾಡ್ಬೋದು, ರೈಸು ಕೂಡ ನೀವು ಹಾಗೆ ಟ್ರೈ ಮಾಡ್ಬೋದು. ಸೊ ಇದು ಬಾಳೆ ಎಲೆ ತವ. ಸೊ ಬಾಳೆ ಎಲೆ ತವಕ್ಕೆ ಕೊತ್ತಂಬರಿ, ಈರುಳ್ಳಿ ಎಲ್ಲ ಹಾಕವ್ರೆ. ಪೀಸು ಹೂವು ಬಿಟ್ಕೊಂಡಂಗೆ ಬಿಟ್ಕೋತೈತೆ. ಚೆನ್ನಾಗಿ ಬೆಂದೈತೆ. ಮಸಾಲೆ ಎಲ್ಲ ಐತಾ ತೊಗೊಂಡೋಣ. ಚೆನ್ನಾಗಿದೆ. ಮೀನು ಚೆನ್ನಾಗಿ ಬೆಂದಿರುತ್ತಾ. ಬಾಳೆ ಎಲೆ ಫುಲ್ ಫೋಲ್ಡ್ ಮಾಡಿ ಬೇಯಿಸಿರ್ತಾರಲ್ಲ, ಲೈಕ್ ಟೊಮೊಟೊನು ಈರುಳ್ಳಿ ಎಲ್ಲ ಹಾಕಿರ್ತಾರೆ. ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನೆಲ್ಲ ಬಳಸಿರ್ತಾರಲ್ಲ. ಸೊ ಅದ್ರ ಒಂದು ಟೇಸ್ಟು ಮೀನಿಗೆ ನೀಟಾಗಿ ಹಿಡಿದಿರುತ್ತೆ. ಚೆನ್ನಾಗಿದೆ. ಬಾಳೆ ಎಲೆ ಫಿಶ್ ತವ ಫ್ರೈನ ಟ್ರೈ ಮಾಡಬೇಕು ಅಂದರೆ ನೀವು ಇಲ್ಲಿಗೆ ಬರಬೇಕಾಗುತ್ತೆ. ಚೆನ್ನಾಗಿದೆ. ಐಟಮ್ ಎಲ್ಲನೂ ಮಸ್ತಿದೆ. ಬಿರಿಯಾನಿ. ಸೊ ಮಟನ್ ಬಿರಿಯಾನಿ ಸ್ವಲ್ಪ ಒಣಗಲ ಥರ ಅನಿಸ್ತಾ ಇದ್ದಪ್ಪ. ಬಿರಿಯಾನಿ ಡ್ರೈ ಆಗ್ಬಿಟ್ಟಿದೆ. ಟೇಸ್ಟ್ ಚೆನ್ನಾಗಿದೆ. ಮಸಾಲೆ ಸ್ವಲ್ಪ ಕಮ್ಮಿ ಅನಿಸುತ್ತೆ. ತೀರಾ ಮಸಾಲೆ ಫ್ಲೇವರ್ ಏನು ಸಿಗಲ್ಲ. ತುಪ್ಪ ಬಳಸಿರ್ತಾರಲ್ಲ, ಸೊ ತುಪ್ಪದ ಟೇಸ್ಟು ನೀಟಾಗಿ ಗೊತ್ತಾಗುತ್ತೆ. ಮತ್ತಿನ್ನ ಸ್ವಲ್ಪ ಡ್ರೈ ಅನ್ಸುತ್ತೆ ಬಿರಿಯಾನಿ. ಸೊ ನೀವೇನಾದರೂ ಮೊಸರು ಬಜ್ಜಿ ಅಥವಾ ಸೇರ್ವಾಗಿರುವ ಹಾಕ್ಕೊಂತಿದ್ರೆ ಸಕ್ಕತ್ತಾಗಿರುತ್ತೆ. ಟೇಸ್ಟ್ ಚೆನ್ನಾಗಿದೆ. ಅಂತ ಹೆವಿ ಮಸಾಲೆ ಹಾಕಿ ಬಿರಿಯಾನಿ ಮಾಡ್ತಾರೆ ಅಂತ ಅಲ್ಲ, ಲೈಟ್ ಮಸಾಲೆನ ಕೊಡ್ತಾರೆ. ಈ ಲೈಟ್ ವೈಟ್ ಪಲಾವ್ ಅಂತ ಮಾಡ್ತಾರಲ್ಲ, ಸೊ ಆ ರೀತಿ ಇರುತ್ತೆ. ಸ್ವಲ್ಪ ಬಿರಿಯಾನಿ ಥರ ಜಾಸ್ತಿ ಮಸಾಲೆ ಬರಲ್ಲ, ವೈಟ್ ಪಲಾವ್ ಥರನೇ ಸಿಮಿಲರ್ ಟೇಸ್ಟು ಸಿಕ್ಬಿಡುತ್ತೆ. ಚೆನ್ನಾಗಿದೆ. ಎಲ್ಲ ಐಟಮು ಮಸ್ತಿದೆ. ಮೀನಿಗೋಸ್ಕರನೇ ತುಂಬ ಜನ ಹುಡ್ಕೊಂಬರ್ತಾರೆ. ಸೊ ಮೀನು ತುಂಬಾ ಚೆನ್ನಾಗಿದೆ. ಇನ್ನು ನಾಟಿ ಕೋಳಿ ಚಾಪ್ಸ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಮಟನ್ನು ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು. ನೀವೇನಾದರೂ ಕುಣಿಗಲ್ ಸೈಡ್ ಇದ್ದರೆ ಅಥವಾ ಈ ಕಡೆ ದಾರಿಯಿಂದ ಏನಾದರೂ ಹೋಗ್ತಿದ್ರೆ ಒಂದ್ಸತಿ ಊಟ ಟ್ರೈ ಮಾಡಿ. ಚೆನ್ನಾಗಿದೆ. ಕಾಲು ಸೂಪು ಬೆಳಿಗ್ಗೆನೇ ಬಂದರೆ ನಿಮಗೆ ಕಾಲು ಸೂಪು ಮತ್ತು ಬಿರಿಯಾನಿ ಸಿಗುತ್ತೆ. ಮಧ್ಯಾಹ್ನ ಬಂದರೆ ಮಾತ್ರ ನಿಮಗೆ ಮೀನು ಸಿಗೋಂಥದ್ದು. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ.